ಸೊ ನೀವು ಕೋರಿದ್ದು ಸಿಗಬೇಕಪ್ಪ ನಿಮಗೆ ಅಂದುಕೊಂಡಿದ್ದಾಗಬೇಕು. ಇದು ನೀವು ಪ್ರತಿದಿನ ಮಾಡ್ಬೋದು. ಸೊ ಹೇಗೂ ಮನೆಯಲ್ಲಿ ಪೂಜೆ ಮಾಡ್ತೀವಿ ನಾವು, ಬೆಳಿಗ್ಗೆ ಒಂದು ಸಲ ಮತ್ತು ಸಂಜೆ ಒಂದು ಸಲ ಸಹಜವಾಗಿ ಎಲ್ಲರೂ ಪೂಜೆ ಮಾಡ್ತೀವಲ್ವ. ಆ ಪೂಜೆ ಮಾಡೋ ಸಮಯದಲ್ಲಿ ನಿಮ್ಮ ದೇವರ ಕೋಣೆಯಲ್ಲಿ ಈ ರೀತಿ ಒಂದು ತಾಮ್ರದ ತಟ್ಟೆಯನ್ನು ಇಟ್ಕೊಳ್ಳಿ. ಆ ತಟ್ಟೆಯಲ್ಲಿ ಅಕ್ಷತೆ ಕಾಳು ನೋಡಿ, ಕಾಣಿಸ್ತಿದೆಯಾ ಅಕ್ಷತೆ ಕಾಳು? ಈ ರೀತಿ ಅಕ್ಷತೆ ಕಾಳಿರಲಿ. ಈ ಅಕ್ಷತೆ ಕಾಳಿನಲ್ಲಿ ನಿಮಗೆ ಏನು ಕೋರಿಕೆ ಇದೆಯೋ ಅದನ್ನು ಬರೀಬೇಕು ಅಂತಂದರೆ ಲಿಟ್ರಲಿ ಏನೋ ಇಂಗ್ಲೀಷಲ್ಲಿ ಬರೆಯೋದು ಅಥವಾ ಕನ್ನಡದಲ್ಲೋ ಅಥವಾ ಭಾಷೆಗಳಲ್ಲಿ ಬರಿತೀವಲ್ವ ನಾವು ಯೂಶ್ವಲಿ, ಆ ರೀತಿ ಬರೆಯೋದು ಅಂತಂತಲ್ಲ. ನೀವು ಮನಸ್ಸಿನಲ್ಲಿ ಅಂದುಕೊಂಡು ಕೇವಲ ನಿಮ್ಮ ಒಂದು ಬೆರಳನ್ನು ಒಳಗಡೆ ಇಟ್ಟರೆ ಸಾಕು. ಉದಾಹರಣೆಗೆ, ನನಗೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಆ ಬಿಸ್ನೆಸ್ಸಲ್ಲಿ ಪ್ರತಿ ತಿಂಗಳು 6 ಲಕ್ಷ ಲಾಭ ಮಾಡಬೇಕು ಅಂತಿರುತ್ತೆ ಅಂದ್ಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಈಗ ಯಾವುದೋ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋರು ಅಥವಾ ಯಾವುದೋ ಒಂದು ಸಮಯದಲ್ಲಿ ಪೂಜೆ ಮಾಡ್ತೀರಲ್ವ, ಆ ಟೈಮಲ್ಲಿದ್ದಾಗ ನಿಮ್ಮ ಬೆರಳನ್ನು ಈ ತಾಮ್ರದ ತಟ್ಟೆಯಲ್ಲಿರುವ ಅಕ್ಷತೆ ಕಾಳಿನಲ್ಲಿಟ್ಟು ಕೋರ್ಕೊಳ್ಬೇಕು ಮನಸ್ಸಿನಲ್ಲಿ. ನಾನು ಮಾಡುವ ಈ ಹೊಸ ವ್ಯಾಪಾರದಲ್ಲಿ ನನಗೆ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಆದಾಯವು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನಾನು ಮಾಡುವ ಈ ಹೊಸ ವ್ಯಾಪಾರದಲ್ಲಿ ಪ್ರತಿ ತಿಂಗಳು 6 ಲಕ್ಷ ರೂಪಾಯಿ ಆದಾಯವು ಸುಲಭವಾಗಿ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು.